ಹಲೋ. ಸೊ ಇವಾಗ ನಾವೆಲ್ಲರೂ ನೇತ್ರಾವತಿ ಪಿಗೆ ಹೋಗ್ತಾ ಇದ್ದೀವಿ ಒನ್ಸ್ ಅಗೇನ್. ಆ್ಯಂಡ್ ಈ ಸಲ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ. ಈಗ 8:15 ಆಯಿತು ಆಲ್ಮೋಸ್ಟ್. ಈಗ ನವೆಂಬರ್ ಆಗಿರೋದ್ರಿಂದ ನಾವು ಬೇಗ ಹೊರಡಬೇಕಿತ್ತು. ಇದು ಲೇಟ್ ಆಗೋಯ್ತು, ಆದರೂ ಫ್ಯಾಮಿಲಿ ಇದೆ, ಸೊ ನೋಡೋಣ ಹೇಗಾಗುತ್ತೆ ಅಂತ. ಎಲ್ಲ ಶುರು ಮಾಡಿದ್ವಿ. ಈಗ ಆಲ್ರೆಡಿ ಬಿಸಿಲೇರಿದೆ. ಇಲ್ಲಿ ಸ್ಟಾರ್ಟಿಂಗ್ ಒಂದು 250 ಮೀಟರ್ಸ್ ಟಫ್ ಟೆರೈನ್, ಅದಾದ್ಮೇಲೆ ಈಸಿಲಿ ಹತ್ಕೊಂಡು ಹೋಗ್ಬೋದು. ಅದೇ ಭೂಮಿ ಅದೇ ಬಾನು. ಸೊ ಇವಾಗ ಆಲ್ರೆಡಿ ಟೈಮ್ 8:30. ಇದಕ್ಕೆ ಈ ಟೈಮಲ್ಲಿ ಟ್ರೆಕ್ಕಿಂಗ್ ಮಾಡಬಾರ್ದು ನವೆಂಬರ್ ತಿಂಗಳಲ್ಲಿ. ನೋಡಿ ಏನು ಕಾಣಿಸ್ತಾ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ. ನಾನು ನಿಜ ಸ್ವಲ್ಪ ಮಂಜೆಲ್ಲ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಿಸಿಲಾದರೆ ಒಳ್ಳೆಯದಲ್ಲ, ಎಲ್ಲೂ ಕೂಡ ಬಿಸಿಲಿದ್ರೆ ಟ್ರೆಕ್ಕಿಂಗೇ ಚಂದ ಅಲ್ಲ. ನೋಡೋಣ, ಅಟ್ಲೀಸ್ಟ್ ಮಳೆ ಇದ್ದಿದ್ರೆ ನಿನ್ನೆ ಮೊನ್ನೆ ಸೂಪರ್ ಆಗಿರೋದು. ಇವಾಗ ರೋಡ್ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ, ಈ ಕಲ್ಲೆಲ್ಲ ಜಾರತ್ತೆ, ಸಣ್ಣ ಪುಟ್ಟ ಕಲ್ಲುಗಳು, ಭಾಳ ತೊಂದರೆ ಇವಾಗ ಟ್ರೆಕ್ಕಿಂಗ್ ಮಾಡೋದು. ಅವಘಟಿನ ಜಾಲವ ನಾವೆರಿಸಲೇ. ಸೊ ವಾಟರ್ ಫಾಲಲ್ಲಿ ತಿಂಡಿ ತಿಂದ್ವಿ. ಇವಾಗ ವಾಪಸ್ ಹೊರಟಿದ್ವಿ. ಸುಮಾರು ಜನ ಇದ್ದಾರೆ ಇವತ್ತು, ಸ್ಯಾಟರ್ಡೇ ಆದರೂ. ಸ್ಯಾಟರ್ಡೇ ಆಗಿದ್ದಕ್ಕೆ ಸುಮಾರು ಜನ ಇರೋದು. ಆದರೆ ಬಿಸಿಲು ಜೋರಿದೆ, ವೆದರ್ ನಾನು ಈ ಟೈಮಲ್ಲಿ ಕಮ್ಮಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಪ್ಯಾಕೇಜಸ್ ಇರುತ್ತಲ್ಲ, ಇನ್ಕ್ರೆಡಿಬಲ್ ಕರ್ನಾಟಕ ಹೈಕ್ಸ್, ಅವ್ರದ್ದೆಲ್ಲ ಪ್ಯಾಕೇಜೇ ಜೋರು. ಸೇಮ್ ಇದು ಒಂದು 3 ವಾರದಿಂದ ಬಂದಾಗ ಎಷ್ಟು ಮಸ್ತಾಗಿತ್ತು. ಇವಾಗ ನಾಟ್ ಅಟ್ ಆಲ್ ನೈಸ್. ಓ ಸ್ಕೈ ಏನು ಮಸ್ತಿದೆ, ನೀಲಿ ಬಣ್ಣ. ಗೈಸ್, ಇದಕ್ಕೆ ಲೋ ಏರ್ ಕ್ವಾಲಿಟಿ ಇಂಡೆಕ್ಸ್ ಆರ್ ಹೈ ಏರ್ ಕ್ವಾಲಿಟಿ ಇಂಡೆಕ್ಸ್. ಏರ್ ಕ್ವಾಲಿಟಿ ಚೆನ್ನಾಗಿದೆ, ಅವ್ರ ಸ್ಕೈ ಬ್ಲೂ ಇರುತ್ತೆ, ನೀಟಾಗಿದೆ. ಸೊ ವೆದರ್ ರಿಪೋರ್ಟ್, ಸಿಕ್ಕಾಪಟ್ಟೆ ಬಿಸಿಲಿದೆ. ಯಾರು ಬರಬೇಡಿ ಆಯ್ತಾ ನೇತ್ರಾವತಿಗೆ, ಯಾರು ಬರಬೇಡಿ. ಆಮೇಲೆ ನಾನು ಇನ್ನೂ ಚಲೋ ಹೋಗ್ತೀನಿ. ಯಾರು ಯಪ್ಪ ಏನು ಬಿಸಿಲಿದೆ, ವ್ಯೂ ಮಸ್ತಾಗಿದೆ. ಆದರೆ ಬಿಸಿಲಿರೋದಕ್ಕೆ ಹೀಗೆ. ನಾನು ನೇತ್ರಾವತಿಗೆ ಈ ಟೈಮಲ್ಲಿ ಯಾವತ್ತೂ ಬಂದಿರಲಿಲ್ಲ. ಪ್ರತಿ ಸಲ ಬಂದಾಗಲೂ ಮಾನ್ಸೂನು, ಮಳೆ, ಸೆಪ್ಟೆಂಬರಲ್ಲಿ ಬಂದಿದ್ದು, ಅಕ್ಟೋಬರಲ್ಲಿ ಬಂದಿದ್ದು, ಮಸ್ತಾಗಿತ್ತು. ಬಿಸಿಲಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಒಂದು ಪೀಕಿದ್ದು ನೆರಳು ಇನ್ನೊಂದು ಪೀಕಿಗೆ ಹೋಗಿ ಕಾಣೋದೇ ಇಲ್ಲ ನೀಟಾಗಿ. ಅಷ್ಟಲ್ಲದೆ ನಾನು ಕನ್ನಡಕ ಬೇರೆ ಬಿಟ್ಟು ಬಂದಿದ್ದೀನಿ. ಎಷ್ಟು ಬೇಜಾರಾಗ್ತಿದೆ ಅಂತಂದರೆ, ಒಂದೇನಂದರೆ ಯಾರು ಬೇಕಿದ್ರೂ ಟ್ರಕ್ ಮಾಡ್ಬೋದಿದ್ದು. ನನ್ನ ಪ್ರಕಾರ ಕರ್ನಾಟಕದಲ್ಲಿ ಬಿಗಿನರ್ಸ್ ಫ್ರೆಂಡ್ಲಿ ಇರೋದು ಇದೇ ಫಸ್ಟ್. ನೇತ್ರಾವತಿ ಪೀಕ್ ಈಸಿ, ಲೆವೆಲ್ 1. ಅದಾದಮೇಲೆ ಬೇರೆ ಬೇರೆ ಕಷ್ಟ. ಪ್ರೊಬಬ್ಲಿ ಸಿಕ್ಕಾಪಟ್ಟೆ ಕಷ್ಟ ಅಂತಂದರೆ ಕುಮಾರಪುರ ತರಬೇಕು. %100 ಶೂರ್ ಇದ್ದೀನಿ, ಇಲ್ಲೆಲ್ಲ ಜನ ಕೂತ್ಕೊಂಡಿದ್ದಾರೆ ನೋಡಿ. ಓ ಕಾಣ್ತದ? ಬಿಸಿಲು ಜೋರಾಗಿ ಕಾಣೋದೇ ಇಲ್ಲ, ಏನಂತದ್ದು ಕಾಣೋದಿಲ್ಲ. ಆದರೂ ಚೆನ್ನಾಗಿದೆ. ನೇತ್ರಾವತಿ ಮಾನ್ಸೂನಲ್ಲಿ ಟ್ರೆಕ್ಕಿಂಗ್ ಒಂದ್ಸಲ ಮಾಡಲೇಬೇಕು. ಬಿಸಿಲಲ್ಲಿ ಆ್ಯಕ್ಚುಲಿ ಏನು ಟ್ರೆಕ್ಕಿಂಗ್ ಮಾಡಬಾರ್ದು. ಒಂದು ಅರ್ಲಿ ಮಾರ್ನಿಂಗ್ ಸನ್ರೈಸ್ ಟ್ರೆಕ್ಸ್ ಆದರೆ ಅಥವಾ ನೈಟ್ ಸ್ಟೇ ಮಾಡೋದಾದರೆ ಅದೆಲ್ಲ ಸೂಪರ್ ಇವಾಗ ಸಮ್ಮರಲ್ಲಿ. ಅದು ಬಿಟ್ಟು ಮಧ್ಯಾಹ್ನದಷ್ಟೊತ್ತಿಗೆ ಪೀಕಿಗೆ ಹತ್ತೋದು ತಲೆನೋವು ಆಯ್ತಾ. ಏನ್ ಮಸ್ತ್ ಇದೆ. ಜೆಟ್ ಹೋಗ್ತಾ ಇದೆ ಅಲ್ಲಿ, ಸಾಕಾದಾಗ ಕಾಣಿಸ್ತಾ ಇದೆ. ಆದರೂ ಇಲ್ಲಿ ನಿಜ ಬೈಕ್ ಎಲ್ಲ ಹೋಗೋದಾಯ್ತಾ, ಎಂಡ್ಯೂರೋ ಬೈಕ್ ಆ ಥರದ್ದು ಮಸ್ತಾಗಿ ಓಡಿಸ್ಬೋದು, ಏನು ಮಜಾ ಬರುತ್ತೆ. ಆದರೆ ಪರ್ಮಿಷನ್ ಸಿಗಲ್ಲ, ಅದೊಂದೇ ಬೇಜಾರು. ಒಳಗೆ ಎಂಟ್ರಿ ಆದ್ವಿ ಗೈಸ್, ಕಾಡೊಳಗೆ. ಕಾಂತಾರದ ಕಾಡು. ಬಿಸಿಲಲ್ಲಿ ನಡೆದು ಕಾಡೊಳಗೆ ನಡಲಿಕ್ಕೆ ಚೆನ್ನಾಗಾಗ್ತದೆ. ಚೆನ್ನಾಗಿದೆ, ಖುಷಿ ಆಗ್ತಿದೆ. ಗಬ್ಬ ನೀರೇ ಇಲ್ಲ ಈ ವಾಟರ್ಫಾಲಲ್ಲಿ. ಮುಂಚೆಲ್ಲ ಎಷ್ಟು ನೀರಿತ್ತು ನೋಡಿ.
ದೊಡ್ಡಪ್ಪ ಸುಸ್ತಾಗ್ತಿದ್ಯಾ? ಅದೇ ನೇತ್ರಾವತಿ ಪೀಕ್ ಅಲ್ಲಿರೋದು ಮೇಲೆ. ಕಾಡು ಮುಗೀತು, ಗ್ರಾಸ್ ಲ್ಯಾಂಡ್ಸ್ ಬಂತು. ಇಲ್ಲ ಈಗ ಮತ್ತೆ ಅಲ್ಲಿಗೆ ಮತ್ತೆ ಕಾಡು ಕೋಣೆ ಅಂತ ಇಲ್ಲ. ಇಲ್ಲಿ ಆನೆ ಇತ್ತಂತೇಳಿ ಕ್ಲೋಸ್ ಮಾಡಿದ್ರು ಸ್ವಲ್ಪ ದಿನದ ಮುಂಚೆ ಅಲ್ವಾ. ಸ್ವಲ್ಪ ದಿನದ ಮುಂಚೆ ಆನೆ ಇತ್ತಂತ ಕ್ಲೋಸ್ ಮಾಡಿದ್ರು. ಈಗ ಮತ್ತೆ ಆನೆ ಸಿಕ್ಬಿಟ್ರೆ ಇವತ್ತು. ಆನೆ ಮೇಲೆ ಹತ್ಕೊಂಡು ನೇತ್ರಾವತಿ ಪೀಕಿಗೆ ಹೋಗೋದು, ಫುಲ್ ಮಜಾ. ಅದೊಳ್ಳೆ ವಿಂಡೋಸ್ ವಾಲ್ಪೇಪರ್ ಬ್ಲಿಸ್ ಇದೆಯಲ್ಲ, ಆ ಥರ ಇತ್ತು. ಸೂಪರ್. ಏನು ಹೇಳಿ, ಕರ್ನಾಟಕದಲ್ಲಿ ನೀವಿದ್ದು ನೇತ್ರಾವತಿ ಪೀಕಿಗೆ ಬಂದಿಲ್ಲ ಅಂತಂದರೆ ಯು ಆರ್ ಮಿಸ್ಸಿಂಗ್ ಆನ್ ಸಮಥಿಂಗ್, ಆಯಿತಾ? ಅವಾಗ ಹೇಳ್ದಂಗೆ ಯಾರು ಬೇಕಿದ್ರು ಬರೋದು, ಎಂಟೈರ್ ಫ್ಯಾಮಿಲಿ, ಗಟ್ಟಿ ಇರೋ ಅಜ್ಜ ಅಜ್ಜಿ ಯಾರು ಬೇಕಿದ್ರು ಬರ್ಬೋದು. ಒಂಚೂರು ನೀರು ಉಂಟು, ಮಾರ ನೀರು. ಆಮೇಲೆ ಇನ್ನೊಂದು, ನೇತ್ರಾವತಿ ಪೀಕಿಗೆಲ್ಲ ಬರುವಾಗ ವುಡ್ಲ್ಯಾಂಡ್ ಎಲ್ಲ ಬೇಕಂತಾನೆ ಇಲ್ಲ, ಕ್ರಾಕ್ಸೇ ಸಾಕು. ಯಾಕೆಂದರೆ 2-3 ಸಲ ನೀರು ಕ್ರಾಸ್ ಮಾಡಬೇಕು. ವುಡ್ಲ್ಯಾಂಡ್ ಅಥವಾ ಎನಿ ಶೂಸ್ ಹಾಕೊಂಡ್ಬಂದರೆ ಅದು ಒಣಗೋದೇ ಇಲ್ಲ, ಬರೀ ತೊಂದರೆ. ಕ್ರಾಕ್ಸ್ ಸ್ಪಾನ್ಸರ್ ಮಾಡಿಲ್ಲ, ಆದರೂ ನಾನು ಕ್ರಾಕ್ಸ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಆಸ್ ಆಫ್ ನಾವು. ಅಥವಾ ಎನಿ ಕ್ಲಾಗ್ಸು, ಕ್ರಾಕ್ಸಾ ಅಥವಾ ಕ್ರಾಸ್ ಏನಾದರೂ ಓಕೆ. ಆ 200 ರೂಪಾಯಿ ಕ್ರಾಕ್ಸು 2000 ರೂಪಾಯಿ ವುಡ್ಲ್ಯಾಂಡ್ಗಿಂತ ಬೆಟರ್. ಇಲ್ಲಿಗೆ ಅರ್ಥ ಆಯ್ತಲ್ಲ. ಸೊ ನಾನು ಇಲ್ಲೇ ಇರೋದ್ರಿಂದ ಇದೊಂದು 3ನೇ ಸಲ ನೇತ್ರಾವತಿಗೆ ಬರ್ತಾ ಇರೋದು. ಆದರೆ ಯಾವತ್ತೂ ಬಿಸಿಲು ಬಂದಿರಲಿಲ್ಲ, ಇನ್ನು ಮುಂದೆ ಬಿಸಿಲು ಬರೋದೂ ಇಲ್ಲ. ಆದರೂ ಒಂದು ಸಲ ಬಿಸಿಲಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಯಾವ ಥರ ಇರುತ್ತೆ ಹೇಗೆ ಅಂತೆಲ್ಲ. ಮತ್ತೆ ಕಾಡು, ಇವಾಗ ದೊಡ್ಡ ನದಿ ಕ್ರಾಸ್ ಮಾಡಬೇಕು. ಇವಾಗಿರೋದು ಮಜಾ ಹೇಗೆ ಕ್ರಾಸ್ ಮಾಡ್ತಾರೆ ಅಂತ. ಲಾಸ್ಟ್ ಟೈಮ್ ನಾನಿಲ್ಲಿ ಜಾರಿ ಬೀಳೋಕ್ಕಾಗಿರಲಿಲ್ಲ, ಜಾರಿದ್ದೆ. ಸೊ ಇವಾಗ ನೋಡೋಣ ಏನು ಮಾಡ್ತಾರಂತ. ಓ ಎಷ್ಟು ತಣ್ಣಗಿದೆ ಅಪ್ಪ, ತಣ್ಣಗಿದೆ ಆಯ್ತಾ ಇಲ್ಲಿ. ಹೆಂಗಿದೆ? ಸೂಪರ್ ಇದೆ, ಬನ್ನಿ. ಅಯ್ಯಯ್ಯೋ, ನೇತ್ರಾವತಿ ಬೆಸ್ಟ್ ಥಿಂಗ್. ಎಲ್ಲ ಟೈಮಲ್ಲೂ ವ್ಯೂಸ್ ಕಾಣ್ತಾನೆ ಇರುತ್ತೆ, ಪೀಕಿಗೆ ಹೋಗ್ಬೇಕಂತಾನೆ ಇಲ್ಲ. ಸೊ ಏಜ್ ಆದವರಿಗೆ ಸ್ವಲ್ಪ ದೂರ ಹತ್ತಿ ಸುಸ್ತಾದರೆ ಅಲ್ಲೇ ನಿಂತ್ಕೊಂಡ್ಬಿಡ್ಬೋದು. ಅಲ್ಲಿಂದನೇ ಒಂದು ಮಸ್ತ್ ವ್ಯೂ ಕಾಣುತ್ತೆ. ಆಮೇಲೆ ನೆರಳು ಚೆನ್ನಾಗಿದೆ ಇಲ್ಲೆಲ್ಲ ಕಾಡಿರೋದ್ರಿಂದ. ಸೊ ಈಸಿ ಪೀಸಿ. ಈಗ ಇದ್ದಿದ್ರಲ್ಲಿ ಸ್ವಲ್ಪ ಟಫ್ ಟೆರೇನು, ಕಲ್ಲು ಬೇರೆ ಜಾರತ್ತೆ, ಅದು ಸ್ವಲ್ಪ ರಗಳೆ. ಇದೇ ಪೀಕ್ ಅಂತ ಖುಷಿಲಿದ್ವಿ, ನೋಡಿದ್ರೆ ಅಲ್ಲಿರೋರಂತೂ ಪೂರಾ ಸುಸ್ತು. ವ್ಯೂ ನೋಡಿ ಏನು ಮಸ್ತ್ ವ್ಯೂ. ಈಗ ಒಂದು ಲಾಸ್ಟ್ ಎಲಿವೇಶನ್ ಇದೆ, 15 ಮಿನಿಟ್ಸ್ ಹತ್ತಿದ್ರೆ ಟಾಪಲ್ಲಿರ್ತೀವಿ. ಈಗ ಒಂದು ತಿಂಗಳು ಕೆಳಗಡೆ ಬಂದಿದ್ರು ಈ ಪೀಕ್ ಈ ಥರ ಕಾಣುತ್ತೆ ಅಂತ ಗೊತ್ತಿರಲಿಲ್ಲ. ಒಳ್ಳೆ ಎತ್ತಿನ ಭುಜ ಥರ ಇದೆ. ನಾವು ಬರುವಾಗ ಕ್ಲೌಡಲ್ಲಿ ಕವರ್ ಆಗಿತ್ತಾ, ಮಸ್ತಾಗಿ ಕಾಣಿಸ್ತಾ ಇತ್ತು. ಇವಾಗಂತೂ ಏನು ಇಷ್ಟೊಂದು ಎಲಿವೇಶನ್ ಇದೆಯಾ, ಹತ್ತಕ್ಕಾಗತ್ತಾ ಈ ಬಿಸಿಲಲ್ಲಿ? ನನಗೆ ಡೌಟ್ ಬರ್ತಾಯಿದೆ. ನಾನು ಆಲ್ರೆಡಿ ಒಂದು ಸಲ ಮಾಡಿದ್ದೀನಿ 1 ತಿಂಗಳು ಕೆಳಗೆ, ಸುಸ್ತೊಡ್ದಾಗ. ಇದಕ್ಕೆ ಮಾನ್ಸೂನ್ ಟ್ರೆಕ್ ಮಾಡಬೇಕು, ಸಾಧ್ಯನೇ ಇಲ್ಲಪ್ಪ ಬಿಸಿಲಲ್ಲಿ. ಅಲ್ಲಿದ್ದಾರೆ ನನ್ನಪ್ಪ ದೊಡ್ಡಮ್ಮ, ಅಲ್ಲಿದ್ದಾರೆ, ಅಷ್ಟು ದೂರದಲ್ಲಿದ್ದಾರೆ. ಯಪ್ಪ, ಈಗ ರೆಫರೆನ್ಸಿಗೆ ನಾನು ಇಲ್ಲಿದ್ದೀನಿ, ಇಷ್ಟು ದೂರ. ಸೊ ಬಿಸಿಲಿರೋದಕ್ಕೆ ಆಚೆ ಕುದುರೆಮುಖ ಪೀಕ್ ಕಾಣಿಸ್ತಾ ಇದೆ ನೋಡಿ. ಇದು ನೇತ್ರಾವತಿ, ಹಿಂದೆ ಇರೋದು ಕುದುರೆಮುಖ. ಬಿಸಿಲಿಲ್ಲ ಅಂದರೆ ಇವೆಲ್ಲ ಕಾಣಿಸ್ತಾನೆ ಇರಲಿಲ್ಲ. ಪ್ರತಿ ಸಲ ಮೋಡ ಬಂದು ಇದಕ್ಕೆ ಹೊಡೆಯುತ್ತೆ ಹೀಗೆ. ಸೊ ಕಾಣ್ತಾನೆ ಇರಲಿಲ್ಲ. ಇದೇ ನಾನು ಫಸ್ಟ್ ಟೈಮ್ ಇಲ್ಲಿ ಆಚೆ ಒಂದು ಬೆಟ್ಟ ಇದೆ ಅಂತಲೇ ಗೊತ್ತಿರಲಿಲ್ಲ. ಸೂಪರಾಗಿ ಕಾಣಿಸ್ತಾ ಇದೆ. ನಾವು ಐ ಕಾಂಟ್ ವೇಟ್ ಟು ಗೋ ಅಪ್ ಆ್ಯಂಡ್ ಸಿ ಇನ್ನೇನು ಕಾಣಕ್ಕೆ ಸಿಗುತ್ತೆ ಇವಾಗ ಅಂತ. ಐ ಆಮ್ ಸೋ ಎಕ್ಸೈಟೆಡ್ ನಾವು. ಇವಾಗ ಇದೇ ಪ್ರಾಬ್ಲಮ್. ಬರ್ತಾರೆ ಜನ, ಪ್ಲಾಸ್ಟಿಕ್ ಎಸಿತಾರೆ, ಹೋಗ್ತಾರೆ. ಇಂಥಲ್ಲಾದರೂ ಉಳಿಸ್ಬಾರ್ದಾ ಭಾಷೆಲ್ಲದವರು?
ಸತ್ತೇ ಹೋಗ್ಲಿ ಅನ್ಸತ್ತೆ ಆಯ್ತಾ. ಒಂದು ರೇಸ್ ಕಾಂಪಿಟೇಷನ್ ಮಾಡೋಣ. ಅಲ್ಲಿ ಒಂದು ಕಪಲ್ ಹೋಗ್ತಾ ಇದ್ದಾರೆ, 200 ಮೀಟ್ರ್ ಇದ್ದಾರೆ, ಮುಂದೆ ಇದ್ದಾರೆ ನನಗಿಂತ. ಅವ್ರಿಗಿಂತ 100 ಮೀಟ್ರ್ ಪೀಕ್ ಹತ್ತಿದ್ರೆ ಅವ್ರಿಗೆ ಪೀಕ್. ಯಾರು ಫಸ್ಟ್ ರೀಚ್ ಆಗ್ತಾರೆ ನೋಡೋಣ. ಕಪಲ್ ಅಲ್ಲಿದ್ದಾರೆ, ವಿಲ್ ಸಿ. ರೇಸ್ ನಡೀತಾ ಇರೋ ವಿಷಯ ಅವ್ರಿಗೆ ಗೊತ್ತಿಲ್ಲ, ನಂಗೆ ಮಾತ್ರ ಗೊತ್ತಿರೋದು. ಸೊ ಗೆದ್ರೆ ನಂಗೆ ಗೋಲ್ಡ್ ಮೆಡಲ್, ಇಲ್ಲಾಂದರೆ ಅವ್ರಿಗೇನೂ ಇಲ್ಲ. ಹೌದೇವ್ರೆ, ಈಗ ಎಲಿವೇಶನ್ ನೋಡಿ, ಬಾ ಓವರ್ಟೇಕ್ ಮಾಡಿದೆ. ಲಾಸ್ಟ್ ಸ್ಟ್ರೆಚ್ ಹೊಡೋದೆ ಸುಸ್ತಾಯ್ತು. ಅವ್ರಿಗೆ ಬಂದರು, I beat them. Someday we will dream about today. Look back, wonder how it slipped away. Advantage of having adventurous parents. ಅವರು ಬಂದ್ಬಿಟ್ರೆ ಇಲ್ಲಿಗೆ ನಾ ಬರ್ತಾ ಇದ್ದೀನಿ ಇದಾಗ ಗೊತ್ತಾದ ತಕ್ಷಣ. ಬೇರೆಯವರೆಲ್ಲ ಇಲ್ಲಿಗೆ ಬರ್ಲಿಕ್ಕೆ ಹೆದರ್ತಾ ಇದ್ರು. ನಮ್ಮ ಮನೇಲಿ ನಾನು ಅಪ್ಪ ಅಮ್ಮಗೆ ಎಲ್ಲರೂ ಬಂದ್ಬಿಟ್ಟು ಮಳೆ ಬಂದಿದ್ರೆ ಇದೆಲ್ಲ ತೊಳ್ಕೊಂಡು ಹೋಗ್ಬಿಟ್ಟು ಈ ಕಲ್ಲುಗಳು ಸಣ್ಣ ಪುಟ್ಟ ರೌಂಡ್ ಗುಂಡು ಕಲ್ಲು ಇರುತ್ತಲ್ಲ, ಅದು ಒಳ್ಳೆ ಗ್ರಿಪ್ ಸಿಗುತ್ತೆ. ಇವಾಗ ಗ್ರಿಪ್ಪು ಸಿಗಲ್ಲ, ಇಳಿಯೋದು ಭಾಳ ಕಷ್ಟ. ಮಾನ್ಸೂನಲ್ಲಿ ಸುಲಭ, ನೀವು ಒಂದು ಸಲ ಓಡ್ಲಿ ಶುರು ಮಾಡಿದ್ರೆ ಸುಸ್ತೇ ಆಗಲ್ಲ, ಬಿಸಿಲು ಇರಲ್ಲ, ಹೊಡ್ಕೊಂಡು ಹೋಗ್ಬೋದು. ಇವಾಗ ಕಾಲು ಜಾರತ್ತೆ, ಸಣ್ಣ ಕಲ್ಲಲ್ಲ, ಹುಷಾರಾಗಿರಬೇಕು. ಎಸ್ಪೆಷಲಿ ಎಲ್ಡರ್ಲಿ ಪೀಪಲ್, ಭಾಳ ಕಷ್ಟ. ನಾನು ಟ್ವಿನ್ ಆಯ್ತು ಎಲ್ಲೋ ಬಟರ್ಫ್ಲೈ. ಹಾಂ, ದಿಸ್ ಇಸ್ ಬ್ಲಿಸ್ ಆ್ಯಂಡ್ ಐ ಆಮ್ ನಾಟ್ ಗೆಟಿಂಗ್ ಟೈರ್ಡ್ ಆಫ್ ದಿಸ್ ವೀಕ್. ಏನು ಮಸ್ತಿದೆ. ಬನ್ನಿ ಸರ್. ಬಂಡೆ ಕಲ್ಲಮ್ಮ, ಅದು ಬಂಡೆ ಕಲ್ಲು, ಅದಕ್ಕೆ ಇದು ಸೊ ಒಳ್ಳೆ ನದಿ ಪಕ್ಕ ತಿಂಡಿಗೆ ತಿನ್ನಕ್ಕೆ ಬಂದಿದ್ದೀವಿ. ನೀರಿದೆ, ತಣ್ಣ ನೀರು, ಕ್ಲೀನ್ ನೀರು. ತೊಗೊಂಬ. ಸೊ ತಿಂಡಿನೂ ಆಯಿತು, ಈಗಿನ್ನು ವಾಪಸ್ ಮನೆಗೆ. 8:10 ನಾವು ಬಿಟ್ಟಿದ್ದು, 1:10 ತಿಂಡಿಯಾಗಿ ವಾಪಸ್ ಇನ್ನೊಂದು 1.25 ಕಿಲೋಮೀಟರ್ ಇರ್ಬೋದು, ಇನ್ನೊಂದು 25 ಮಿನಿಟ್ಸ್ ರೀಚ್ ಆಗ್ತೀವಿ. ಸೊ ಫ್ಯಾಮಿಲಿಯವರು ಎಲ್ಲರೂ ಆರಾಮಾಗಿ ಹತ್ತಿದ್ವಿ, ಆರಾಮಾಗಿ ಬಂದ್ವಿ. ಅಲ್ಲಿ ಒಂದು ಸ್ಟ್ರೆಚಲ್ಲಿ ಸ್ವಲ್ಪ ಕಷ್ಟ ಆಯಿತು, ಯಾಕೆಂದರೆ ಆ ಕಲ್ಲು ಜಾರ್ತಾ ಇತ್ತು. ಅದರ್ವೈಸ್ ಈಸಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. I'll see you somewhere on the road. Oh my god, ಬೈ ಮಿಸ್ಟೇಕ್ ಆಗಿ ಈಚೆ ಬಂದಿದ್ದು. ಏನು ವ್ಯೂ ಇದೆ ಇಲ್ಲಿ, ಏನು ಸೈಕ್ ಆಗಿದೆ, ಮಸ್ತ್.